ಕಡಿಮೆ ಅಂತರದಲ್ಲಿ ಸೋತಿದ್ದೀವಿ, ನಾವು ಗೆಲ್ಲಬಹುದಿತ್ತು ಅಂತೇಳಿ. ಮತ್ತೆ ಅದ್ರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಅವರು, ಏನಪ್ಪಾ ಅಂದ್ರೆ ಮೊದಲು 2-3 ಲಕ್ಷ ಅಂತರ ಸೋಲ್ತಾ ಇದ್ವಿ, ಈಗ ಕಡಿಮೆ ಆಗಿದೆ ಅದು, ಮತ್ತೆ ನಮ್ಮ 9 ಜನ ಮೈದಾರ ಅಂತೇಳಿ ಒಂದು ಸಮಾಧಾನ ಮಾಡ್ಕೊಡ್ತಾರೆ ಆ ವಿಷಯದಾಗ. ಮತ್ತೆ ಇದನ್ನ ಯಾಕೆ ಹೇಳ್ಬೇಕಾಗಿದೆ ಈ ಸಂದರ್ಭದಲ್ಲಿ, ಏನು ಅವಶ್ಯತ್ತು ಅಂತ ನಾ ಅನ್ನೋದು ಇಷ್ಟ ಇಲ್ಲ. ಅವರು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಏನಾಗಿದೆ ಅಂದ್ರೆ ರೀ, ಈಗೇನು ಈ ಭಾಗದಾಗ ಲೀಡರ್ ಬೆಳೆದಾರಲ್ರಿ, ಆ ಲೀಡರ್ಗಳು ಯಾವ ಪಕ್ಷಕ್ಕೆ ಹೋಗ್ತಾರ ಅವ್ರ ಹಿಂದಿನ ಅವ್ರು ಹೋಗಿಬಿಡ್ತಾರೆ. ಇವತ್ತು ನಮ್ಮಲ್ಲೂ ಹಂಗ. ಇಲ್ಲಿ ನೋಡ್ರಿ, ನಮ್ಮ ಗೋಕಾಕದಲ್ಲೇನು ಈಗ ರಮೇಶ್ ಅವರು ಯಾವ ಪಾರ್ಟಿಗೆ ಹೋಗ್ತಾರ ಅವ್ರದ್ದು ಗುಂಪದ, ಅವ್ರು ಆ ಪಾರ್ಟಿಗೆ ಹೋಗಿಬಿಡ್ತಾರ. ಈಗ ಬಿಜೆಪಿ ಇದ್ರು ಅವರೇ ಇರ್ತಾರೆ, ಕಾಂಗ್ರೆಸ್ ಅಲ್ಲಿ ಇದ್ರು ಅವರೇ ಇರ್ತಾರೆ. ಈ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರು ಇವರು ರಮೇಶ್ ಅವರು, ಆಗ ಇವರೆಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಇದ್ರು. ಯಾವಾಗ ಇವ್ರು ಬಿಜೆಪಿ ಬಂದ ತಕ್ಷಣ ಅವರು ಬಿಜೆಪಿ ಆಗಿಬಿಟ್ರು. ಅದೇ ರೀತಿ ಆ ಭಾಗದಲ್ಲೂ ಸಹಿತ ಅರ್ಬಾಯಿ ಭಾಗದಲ್ಲೂ ಅದೇ ಪರಿಸ್ಥಿತಿ. JDS ಅಲ್ಲಿ ಇದ್ದಾಗ ಅವರೆಲ್ಲ ಕಾರ್ಯಕರ್ತರು JDS ಆಗಿದ್ರು. ಅವ್ರು ಬಿಟ್ಟು ಈಗ ಏಕದಮ್ ಇದಕ್ಕೆ ಬಂದಾಗ ಏನು ಬಿಜೆಪಿಗೆ ಬಂದಾಗ ಅವರೆಲ್ಲ ಬಿಜೆಪಿಗರಾದ್ರು. ಇದು ಎಲ್ಲ ಕಡೆ ಇದು ಒಂದೇ ಕಡೆ ಅಂತಲ್ಲ, ಬಹಳಷ್ಟು ಕಾರ್ಯಕರ್ತರು ಅಲ್ಲಿ ಚೇಂಜ್ ಆಗ್ತಾರೆ. ಹಂಗಾಗಿ ಆಗಿರ್ಬೋದು. ಅದ್ರ ಜನ ಅವ್ರಿಗೆ ಈ ಸಲ ಕಾಂಗ್ರೆಸ್ ಮೇಲೆ ವಿಶ್ವಾಸ ಮಾಡೋದು ಇನ್ನೊಬ್ರು ನೀಡಿರ್ಬೋದು. ಜನ ಮತ್ತು ಕಾರ್ಯಕರ್ತರು ಭಿನ್ನ ಇರ್ತಾರ. ಆ ನೆಲೆಯಲ್ಲಿ ನಾವು ವಿಚಾರ ಮಾಡ್ಬೇಕಾಗ್ತದ. ಮತ್ತೊಂದು 5,000-6,000 ಓಟುಗಳು ಅಷ್ಟ ಹೆಚ್ಚು ಆ ಬಿಜೆಪಿ ಹೋಗ್ಯದ ಭಾಗದಿಂದ ಕಾಣ್ತದ. ಆ ಉಳಿದ ಜನ ಹಾಕಿದಾರಲ್ರಿ ಓಟ್ ಇವ್ರಿಗೆ, ಲೀಡ್ ಕೊಟ್ಟಿರ್ಲಿಕ್ಕಿಲ್ಲ, ಬಟ್ ಓಟ್ ಬಿದ್ದಾವಲ್ಲ ಅಂದ್ರೆ ಹಂಗ ಪೂರ್ಣವಾಗಿ ಒಂದು ಭಾಗವನ್ನ ಆ ದೃಷ್ಟಿಕೋನ ನೋಡ್ಲಿಕ್ಕೆ ಆಗೋದಿಲ್ಲ. ಹಂಗಾದ್ರೆ ಇಲ್ಲಿ 17-18 ಜನ 18 ಇದ್ರೊಳಗ ಒಂದು 3-4 ಜನ ಅಷ್ಟೇ ಆಯ್ಕೆ ಆಗಿದ್ದಾರೆ. ಒಂದು ಖರ್ಗೆ ಅವರ ಅಳಿಯ, ಖಂಡ್ರೆ ಅವ್ರ ಮಗ, ಇವರೊಬ್ರು, ಇನ್ನೊಂದೊಬ್ರು ಯಾರು ಸಿಗ್ತಾರ. ಉಳಿದು ಎಂತ ಶಿವರಾಜ್ ಕುಮಾರ್ ಅವ್ರ ಹೆಂಡತಿ ಅಲ್ಲಿ ಸೋದ್ರು. ಅವ್ರು ಸ್ವತಃ ಅವರ ತಮ್ಮ ಮಧು ಬಂಗಾರಪ್ಪ ಕಾಂಗ್ರೆಸ್ನ ಅಗ್ದಿ ಮಿನಿಸ್ಟರ್ ಅವರು, ಅನೇಕ ಮಿನಿಸ್ಟರ್ ಏರಿಯಾಗಳು ಸೋತಿದ್ದಾರೆ. ಅವ್ರು ನಾವು ಕೌಂಟ್ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಈ ವಿಷಯವನ್ನು ಈ ಸಂದರ್ಭ ತರೋಕ್ಕಿಂತಲೂ ಮುಖ್ಯವಾಗಿ ಈ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕಾಣಿಸ್ಕೊಳ್ಲಿಕ್ಕತ್ತದ. ಒಬ್ಬ ಒಳ್ಳೆ ನಾಯಕ ಸಿಕ್ಕಿದಾನ ಬಹಳ ವರ್ಷಗಳ ನಂತರ, ಹಲವು ದಶಕಗಳ ನಂತರ ಕಾಂಗ್ರೆಸ್ ಒಬ್ಬ ಜನನಾಯಕ ಸಿಕ್ಕಿದಾನ. ಆ ಜನನಾಯಕನ ನೋಡಿಕೊಂಡು ಇವರು ಕಾರ್ಯಕರ್ತರು ಅಥವಾ ಇವತ್ತಿನ ಮಿನಿಸ್ಟರ್ಸು, ಇವತ್ತು ನಾವು ಸತೀಶ್ ಅವರು ಆಗಿರ್ಬೋದು, ಅಲ್ಲಿ DK ಅವರು ಆಗಿರ್ಬೋದು, ಇವರು ಈ ದೇಶಕ್ಕೆ ಒಂದು ಹೊಸ ರಾಜಕೀಯ ಕೊಡುವಂತ ಒಬ್ಬರ ನಾಯಕ ಬಂದಿದ್ದಾನೆ ಇವತ್ತು, ರಾಹುಲ್ ಗಾಂಧಿ. ಅದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿದೆ. ಇಲ್ಲಿಯವರೆಗೆ ಸುಧಿಸಿಕಂತ ಈ ಭಾರತದಲ್ಲೇ ಯಾವೊಬ್ಬ ನಾಯಕನ ಇಡೀ ಭಾರತವನ್ನು ಸುತ್ತಾಕಿ ಒಬ್ಬ ನಾಯಕನಾಗಿದ್ದ ಬಹಳ ರೇರ್. ಚಂದ್ರಶೇಖರ್ ಒಬ್ಬರೇ ಮಾಡಿದ್ರು, ಹಿಂದೊಬ್ಬ ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ತೀರ್ಕೊಂಡಿದ್ದಾರೆ ಇವತ್ತಿಲ್ಲ. ಅವರು ಕನ್ಯಾಕುಮಾರಿಯಿಂದ ದೆಹಲಿವರೆಗೆ ಮಾಡಿದ್ರು. ಅವ್ರನ್ನ ಬಿಟ್ರೆ ಆಂಧ್ರದಲ್ಲೇ ನಮ್ಮ ಇವತ್ತಿನ ಏನಪ್ಪಾ YSR ಪಾರ್ಟಿಯ ಲೀಡರ್ಗಳು ಅವ್ರು ಮಾಡಿದ್ರು. ಜಗನ್ಮೋಹನ್ ರೆಡ್ಡಿ ಅವರ ಅಪ್ಪ. ಅವ್ರು ಬಿಟ್ರೆ ಇವರು ಅದು 2 ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ ತಿರುಗಾಡಿದ್ರು. ಇಂಥ ನಾಯಕರು ಬಂದಿದ್ದಾರೆ. ಜನಸಾಮಾನ್ಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇವತ್ತು ಪ್ರಬಲವಾದ ವಿರೋಧ ಪಕ್ಷ ತಯಾರು ಮಾಡಿದ್ದಾರೆ ಅವರು. ಕೇವಲ 8 ದಿನಗಳ ಹಿಂದೆ, 4ನೇ ತಾರೀಕಿನ ಹಿಂದೆ ಒಬ್ಬ ವೀಕ್ ಏನಪ್ಪಾ ಅಂದ್ರೆ ವಿರೋಧ ಪಕ್ಷ ಇದ್ದು ಇವತ್ತು ಸ್ಟ್ರಾಂಗ್ ವಿರೋಧ ಪಕ್ಷ ಆಗಿದೆ. ಇದು ಸಣ್ಣ ಸಾಧನೆ ಅಲ್ಲ. ಯಾಕಂದ್ರೆ ಮೋದಿಯವರ ಮತ್ತು ಈ ಮೋದಿಯ ನಿರ್ಮಿತ ಗೋಧಿ ಮೀಡಿಯಾದಿಂದಾಗೆ ಇವತ್ತೆಲ್ಲರೂ ನಾವು ಭ್ರಮ ನಿರಸನಲ್ಲ, ನಮ್ಗೆ ಸತ್ಯ ಗೊತ್ತಾಗ್ತಾ ಇಲ್ಲ. ನಾವು ಅದನ್ನ ಬಿಟ್ಟು ಹೊರಗೆ ನೋಡ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ಮೀಡಿಯಾನು ಆದ ರೀತಿ ಅದ. ಒಂದು ನಮ್ಗೆಲ್ಲ ಕವರ್ ಹಾಕಿಬಿಟ್ಟಿತ್ತು, ಪೂರ್ತಿ ಭ್ರಮಾಲೋಕ ಇತ್ತು. ಎಲ್ಲ ಇಂಪ್ರೂವ್ ಯಾವಾಗ ಅದನ್ನ ತೆಗೆದು ಹಾಕಿ ತೋರಿಸಿ ಬಡತನ ಹೆಚ್ಚಾಗಿದ್ದು, ನಿರುದ್ಯೋಗ ಹೆಚ್ಚಾಗಿದ್ದು, ಮುಂದೆ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಏರಿದ್ದು ತೋರಿಸ್ಲಿಕ್ಕೆ ಯಾವ ಶುರು ಮಾಡಿದ್ರು, ಅದನ್ನ ಜನಮನಕ್ಕೆ ಹೋಗಿ ಮುಟ್ಸಕ್ಕೆ ಶುರು ಮಾಡಿದ್ರು. ಇವತ್ತವ್ರು ಯಾವ ಮೀಡಿಯಾದಿಂದ ಬೆಳೆದ ನಾಯಕರಲ್ಲ, ಇವತ್ತ ತಿರುಗಾಡಿ ಜನರ ಜೊತೆಗೆ ಹೋಗಿ ಜನರ ಜೊತೆ ಬೇಡಿ ಇವತ್ತೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಂತಿದ್ದಾರೆ. ಇದು ಸಣ್ಣ ಸಾಧನೆ ಅಲ್ಲ.